ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಈ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಪ್ರಾಯೋಜಕರು ಕೆಡಮ್ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್. ಭಾರತ ನವೋದ್ಯಮ ಹಾಗೂ ಉದ್ಯಮಶೀಲತೆಯ ಸಂಸ್ಕೃತಿಯನ್ನು ಉತ್ತೇಜಿಸುತ್ತಾ ನವೀನ ಆಲೋಚನೆಗಳನ್ನು ಹೊಂದಿರುವ ಪೀಳಿಗೆಗೆ ವೇದಿಕೆಯನ್ನು ಕಲ್ಪಿಸುತ್ತಾ ನವೋದ್ಯಮಿಗಳಿಗೆ ಬೆಂಬಲಿಸುತ್ತಾ ಬಂದಿದೆ. ಈ ಮೂಲಕ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದರ ಜೊತೆಗೆ ಅಭಿವೃದ್ಧಿಯನ್ನು ಪಡಿಸುವ ದೇಶ ಅಂತ ಸಾಬೀತುಪಡಿಸಿದೆ. ಈ ಕುರಿತು ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ 3 ಜನ ವಿಶೇಷ ಅತಿಥಿಗಳಿದ್ದಾರೆ. ಮೊದಲಿಗೆ ನಾವಿಗೋ ಸೊಲ್ಯೂಷನ್ಸ್ನ ಮುಖ್ಯಸ್ಥರಾಗಿರುವ ಪ್ರವೀಣ್ ಕಾಲ್ಬಾವಿಯು. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೂ ಮಣಿಕಂಠ ಎ ನಾಯರ್, ಕೋ ಫೌಂಡರ್ ಆಫ್ ಮೈಕ್ರೋ ಡಿಗ್ರಿ. ಸರ್ ವೆಲ್ಕಮ್. ನಮಸ್ತೆ. ಹಾಗೂ ಮಿಸ್ಟರ್ ರವಿ ಹಲ್ದಿಪುರ್, ಚೀಫ್ ಬಿಸ್ನೆಸ್ ಆಫೀಸರ್ ಆ್ಯಂಡ್ ಕೋ ಫೌಂಡರ್ ಆಫ್ ಈ ಸಮುದಾಯ್. ಸರ್ ವೆಲ್ಕಮ್. ಥ್ಯಾಂಕ್ ಯು. ಮೊದಲಿಗೆ ಪ್ರವೀಣ್ ಸರ್, IT ಕ್ಷೇತ್ರದ ಬಹುತೇಕ ಎಲ್ಲ ವಲಯಗಳಲ್ಲೂ ಕೆಲಸ ಮಾಡಿ ಅನುಭವವನ್ನು ಹೊಂದಿದ್ದೀರಾ. ಇದಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಾ. ಈ ಎರಡೂ ಕ್ಷೇತ್ರಗಳು ಒಂದರ ಮೇಲೆ ಒಂದು ಇಂಟರ್ ಡಿಪೆಂಡೆಂಟ್ ಆಗಿದ್ದು ಹಾಗೂ ಇಂಟರ್ ಕನೆಕ್ಟೆಡ್ ಆಗಿದ್ರೂ ಕೂಡ ಎರಡಕ್ಕೂ ಬೇರೆಯದೇ ಆದಂತಹ ಆಯಾಮಗಳಲ್ಲಿ ವಿಭಿನ್ನವಾಗಿದೆ. ಸೊ ಇದರಲ್ಲಿ ಈ ವಿಭಿನ್ನತೆಯೊಂದಿಗೆ ನಿಮ್ಮ ಹಾದಿ ಯಾವ ರೀತಿ ನಡೆದುಕೊಂಡು ಬಂತು? ಮೊದಲಿಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದದಕ್ಕಾಗಿ ಧನ್ಯವಾದಗಳು. ನನ್ನ IT ಜರ್ನಿ ಬಗ್ಗೆ ಹೇಳೋದಾದರೆ, ನಾನು ಈಗ ಆಲ್ಮೋಸ್ಟ್ 30 ವರ್ಷದಿಂದ IT ಫೀಲ್ಡಲ್ಲಿದ್ದೇನೆ. ಮೊದಲಿನ 20 ವರ್ಷ ನಾನು ಐ ವಾಸ್ ಪಾರ್ಟ್ ಆಫ್ ಇನ್ಫೋಸಿಸ್. ನಿಮಗೆಲ್ಲ ಗೊತ್ತಿದ್ದಾಗೆ ಇನ್ಫೋಸಿಸ್ ಒನ್ ಆಫ್ ದ ಅರ್ಲಿ ಪಯನಿಯರ್ ಇನ್ ದ IT ಇಂಡಸ್ಟ್ರಿ ಆಫ್ ಇಂಡಿಯಾ ಇಟ್ ಸೆಲ್ಫ್. ಅದರ ನಂತರ ಇನ್ಫೋಸಿಸ್ನವರು ಮಂಗಳೂರಲ್ಲಿ ಸೆಂಟರ್ ಓಪನ್ ಮಾಡಿದಾಗ 90-95 ಇಸವಿಯಲ್ಲಿ ನಾನು ಮಂಗಳೂರಿಗೆ ಮೂವ್ ಆದೆ. ಸೊ ಅಲ್ಲಿಂದ 2011ವರೆಗೆ ಇನ್ಫೋಸಿಸಲ್ಲಿದ್ದೆ. ಅಲ್ಲಿ ನಾನು ಬೇರೆ ಬೇರೆ ಲೀಡರ್ಶಿಪ್ ರೋಲ್ಗಳನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ನಾನು ಮತ್ತು 3 ಜನ ಸೇರಿಕೊಂಡು ನಾವು ನೋವಿಗೋ ಸೊಲ್ಯೂಷನ್ಸ್ ಸ್ಟಾರ್ಟ್ ಮಾಡಿದ್ದು. ಇವಾಗ ನಾವು ನೋವಿಗೋ ಸೊಲ್ಯೂಷನ್ಸಲ್ಲಿ ನಾವು ಲೈಕ್ ಎನಿ ಅದರ್ ಇಂಡಿಯನ್ IT ಕಂಪನೀಸ್, ವಿ ಆರ್ ಫೋಕಸಿಂಗ್ ಆನ್ ಬಿಸ್ನೆಸ್ ಫ್ರಮ್ ಔಟ್ಸೈಡ್ ಇಂಡಿಯಾ, ವೇರ್ ವಿ ಡೂ ಲಾಟ್ ಆಫ್ IT ಎಕ್ಸ್ಪೋರ್ಟ್ಸ್ ಆ್ಯಂಡ್ ಮೆಜಾರಿಟಿ ಆಫ್ ಅವರ್ ಬಿಸ್ನೆಸ್ ಕಮ್ ಫ್ರಮ್ US ಆ್ಯಂಡ್ ಮಿಡ್ಲ್ ಈಸ್ಟ್ ರೀಜನ್. ಅದಲ್ಲದೆ ನಾನು ಮಂಗಳೂರಲ್ಲಿ ಇದ್ದುಕೊಂಡು ನನ್ನ ಪ್ರೈಮರಿ ಫೋಕಸ್ IT ಇಂಡಸ್ಟ್ರಿಯನ್ನು ಮಂಗಳೂರಿನಂಥ Tier 2 ಸಿಟಿಯಲ್ಲಿ ಹೇಗೆ ಡೆವಲಪ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಥ್ಯಾಂಕ್ಸ್ ಟು ದ್ಯಾಟ್ ವೇರ್ ಐ ಗಾಟ್ ಇನ್ ಟು ಕೆನರಾ ಚೇಂಬರ್ ಆಫ್ ಕಾಮರ್ಸ್, ವೇರ್ ನಾನು ಐ ವಾಸ್ IT ಸಬ್ ಕಮಿಟಿ ಚೇರ್ಮನ್. ಅಲ್ಲಿ ಇದು ಮಾಡಿಕೊಂಡು ಅದರ ಜೊತೆಯಾಗಿ ಮಂಗಳೂರಲ್ಲಿದ್ದ ಎಲ್ಲ IT ಕಂಪನಿಗಳನ್ನು ಜೊತೆಯಾಗಿ ಸೇರಿಸಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಮೊದಲಿಗೆ ಪರಸ್ಪರ ಇಂಟ್ರ್ಯಾಕ್ಷನ್ ಕೂಡ ಇರಲಿಲ್ಲ IT ಕಂಪನಿಗಳಲ್ಲಿ. ಇವಾಗ ಅಟ್ಲೀಸ್ಟ್ ಇಂಟ್ರ್ಯಾಕ್ಷನ್ ಆಗ್ತಾ ಇದೆ. ಅದು ಅಲ್ಲದೆ ಕರ್ನಾಟಕ ಗೌರ್ಮೆಂಟಿನ ಸಪೋರ್ಟ್ ಮೂಲಕ ನಾವು 2 KTech ಹಬ್ ಮತ್ತೊಂದು COL ಅಂತ 2 ಇನ್ಕ್ಯುಬೇಷನ್ ಸೆಂಟರನ್ನು ಮಂಗಳೂರಲ್ಲಿ ಓಪನ್ ಮಾಡಿದ್ವಿ. ನಾನು ಐ ಆಮ್ ಪಾರ್ಟ್ ಆಫ್ ದ ಸಬ್ ಕಮಿಟಿ ಅಲ್ಲಿ ಕೂಡ. ಅಲ್ಲಿ ನಮ್ಮ ಉದ್ದೇಶ ಏನು ಕೇಳಿದರೆ, Tier 2 ಸಿಟಿಯಿಂದ ಬರುವ ಯಂಗ್ಸ್ಟರ್ಸ್ ಹೂ ಆರ್ ಔಟ್ ಆಫ್ ಕಾಲೇಜ್, ದೇ ಶುಡ್ ಗೆಟ್ ಅ ಪ್ರಾಪರ್ ಸಪೋರ್ಟ್ ಟು ಬಿಲ್ಡ್ ದೇರ್ ಎಂಟರ್ಪ್ರಿನರ್ಶಿಪ್ ಜರ್ನಿ. ಸೊ ಆ ನಿಟ್ಟಿನಲ್ಲಿ ಇಲ್ಲದಿದ್ದರೆ ಮೊದಲು ಎಲ್ಲರೂ ಕೂಡ ಯಾವುದೇ IT ಕಂಪನಿ ಆಗಬೇಕಾದ್ರೆ ಬೆಂಗಳೂರಿಗೆ ಬರಬೇಕಿತ್ತು. ಅದರ ಬದಲಿಗೆ ಅವರು ಮಂಗಳೂರಲ್ಲಿ ಇದ್ದುಕೊಂಡೇ IT ಕಂಪನಿ ಮಾಡ್ಬೋದು ಎಂಬ ಉದ್ದೇಶದಿಂದ ಅದನ್ನು ಮಾಡಿದ್ದು. ಸಾಧಾರಣವಾಗಿ ಸಕ್ಸಸ್ ಅಂತ ಹೇಳ್ಬೋದು. ನಾವು ಶುರು ಮಾಡಿ ಕೋವಿಡ್ ಬರುವ ತನಕನೂ COL ಅಲ್ಲಿ ಆಕ್ಯುಪೇಷನ್ ಆಲ್ಮೋಸ್ಟ್ 80% ಯಾವತ್ತೂ ಇತ್ತು. ಬಟ್ ಕೋವಿಡಿಂದಾಗಿ ಅಫ್ಕೋರ್ಸ್ ಎಲ್ಲ ಕಡೆಯೂ ತೊಂದರೆ ಆಗಿದೆ. ಆದರೂ ಇವಾಗ ಮತ್ತೆ ಪಿಕಪ್ ಆಗ್ತಾ ಇದೆ. ಅದು ಅಲ್ಲದೆ ಆ 2 ಇನ್ಕ್ಯುಬೇಷನ್ ಸೆಂಟರ್ ಗೌರ್ಮೆಂಟ್ ಸಪೋರ್ಟೆಡ್ ಅಲ್ಲದೆ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ಏರಿಯಾದಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಗಳಿವೆ. ಅಲ್ಲಿ ಕೂಡ ತುಂಬ ಸ್ಟಾರ್ಟಪ್ ಸ್ಟಾರ್ಟ್ ಆಗಿದೆ. ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಹೇಳೋದಾದರೆ, ಮಂಗಳೂರಲ್ಲಿ 200ಕ್ಕಿಂತಲೂ ಜಾಸ್ತಿ IT ಕಂಪನಿಗಳಿವೆ, ITS. ದೊಡ್ಡ ಕಂಪನಿ ಹೇಳೋದಾದರೆ ಇನ್ಫೋಸಿಸ್, ಕಾಗ್ನಿಸೆಂಟ್, ಮೆಂಫಸಿಸ್ ಆರ್ ದ ಮೇಜರ್ ಒನ್ಸ್ ವಿಚ್ ಆರ್ ದ Tier 1 ಕಂಪನೀಸ್. ಅದು ಬಿಟ್ಟರೆ ಅಲ್ಲಿಯೇ ಹೋಮ್ ಗ್ರೋನ್ ಕಂಪನೀಸ್ ಆರ್ ರಿಯಲಿ ಸಕ್ಸಸ್ಫುಲ್. ಒನ್ ಇಸ್ ದಿಯಾ ಸಿಸ್ಟಮ್ಸ್, ದೇ ಹ್ಯಾವ್ 2800+ ಎಂಪ್ಲಾಯೀಸ್. ಆ್ಯಂಡ್ ಸೆಕೆಂಡ್ ಒನ್ ರೋಬೋಸಾಫ್ಟ್ ವಿಚ್ ಇಸ್ ಉಡುಪಿ ಬೇಸ್ಡ್, ದೇ ಆರ್ ಆಲ್ಸೋ 800+ employees, and we are happy to share that Robosoft was recently acquired by one Japanese company for 800 crores, and that's a really great story for Mangalore region, that success story or a unicorn can be born even from Tier 2 cities. So ಆ ನಿಟ್ಟಿನಲ್ಲಿ ನಾನು ಮತ್ತೆ ಬೇರೆ ಬೇರೆ ಸ್ಟಾರ್ಟಪ್ಸ್ ಇಲ್ಲಿ ಬಂದಿದ್ದಾರೆ ಮತ್ತು ಬೇರೆ ಸ್ಟಾರ್ಟಪ್ಸ್ ಸೇರಿಕೊಂಡು ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಥ್ಯಾಂಕ್ಸ್ ಟು ದಿಸ್ ಕೆಡಮ್ ಇನಿಷಿಯೇಟಿವ್, ವೇರ್ ಕೆಡಮ್ ಮೂಲಕನೂ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಓಕೆ, ಬಹಳ ಸಂತೋಷ ಸರ್. ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಸರ್, ಮಣಿಕಂಠ ಸರ್, ನಿಮ್ಮ ಸ್ಟಾರ್ಟಪ್ ಮೈಕ್ರೋ ಡಿಗ್ರಿ ಹೇಗೆ ಶುರುವಾಯಿತು ಹಾಗೂ ಇದರ ವಿಶೇಷತೆ ಏನು?
ಸೊ ಮೈಕ್ರೋ ಡಿಗ್ರಿ ಅಂದರೆ ನಾವು ಇಟ್ಸ್ ಅನ್ ಆನ್ಲೈನ್ ಎಜುಕೇಷನ್ ಟೆಕ್ ಪ್ಲಾಟ್ಫಾರ್ಮ್. ಸೊ ಈ ಪ್ಲಾಟ್ಫಾರ್ಮಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ IT ಜಾಬ್ ರೆಡಿ ಸ್ಕಿಲ್ಸನ್ನು ಟೈರ್ 2 ಹಾಗೂ ಟೈರ್ 3 ಸಿಟೀಸ್ ಅಥವಾ ಹಳ್ಳಿಯಿಂದ ಬರುವಂಥ ಮಕ್ಕಳಿಗೆ ಅಥವಾ ಲೋವರ್ ಟೌನ್ಸಿಂದ ಬರುವಂಥ ಮಕ್ಕಳಿಗೆ ಹಾಗೂ ಅರ್ಲಿ ಪ್ರೊಫೆಷನಲ್ಗೆ ಕನ್ನಡ ಎಂಬ ಮಾಧ್ಯಮದಲ್ಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡುವ ಒಂದು ಚಿಕ್ಕ ಅಭಿಯಾನ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಮೇನ್ ಉದ್ದೇಶ ಮೈಕ್ರೋ ಡಿಗ್ರಿದು ಏನಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದಾಗೆ ಹಳ್ಳಿಯಿಂದ ಬರುವಂಥ ಮಕ್ಕಳಿಗೆ ತುಂಬಾ ಟ್ಯಾಲೆಂಟ್ಸ್ ಇದೆ. ದೇ ಆರ್ ರಿಯಲಿ ಟ್ಯಾಲೆಂಟೆಡ್. ಬಟ್ ಪ್ರಾಬ್ಲಮ್ ಎಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಗೊತ್ತಿರಲ್ಲ. ಬಿಕಾಸ್ ಅವರು ಇಂಗ್ಲೀಷಲ್ಲಿ ಕೇಳ್ಕೊಳ್ತಾರೆ. ಐ ಆಲ್ಸೋ ಕಮ್ ಫ್ರಮ್ ಅ ವೆರಿ ರೂರಲ್ ಪ್ಲೇಸ್ ವೇರ್ ಇಂಗ್ಲೀಷಿಗೆ ಅಷ್ಟು ಗ್ರೇಟ್ ಒಂದು ವ್ಯಾಲ್ಯೂ ಕೊಟ್ಟದಂಥ ಪ್ಲೇಸಿಂದ ಬಂದಿದ್ದು ನಾನು ಆ್ಯಕ್ಚುಲಿ. ಸೊ ನಾನು ಬರಬೇಕು ಅಂತಿದ್ರೂ ಇಟ್ ವಾಸ್ ವೆರಿ ಹಾರ್ಡ್, ಬಿಕಾಸ್ ನಾನು ಕೂಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲ್ತಿರೋದು. ಸೊ ನಾನು ಒಂದು ಡೆವಲಪರ್ ಆಗಿ ಮುಂದೆ ಬರಬೇಕು ಅಂತಿದ್ರೆ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಫಾರ್ ಅಸ್, ಬಿಕಾಸ್ ನಮಗೆ ಇಂಗ್ಲೀಷಲ್ಲಿ ಅವರೇನು ಹೇಳ್ತಿದ್ದಾರೆ ಎಂಬುದು ಗೊತ್ತಾಗ್ತಿರ್ಲಿಲ್ಲ. ಸೊ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಬೇಸಿಕಲಿ ಮಗಪ್ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಆಫ್ ದ ಸೊಲ್ಯೂಷನ್ ವಿಚ್ ದೇ ಡು. ಸೊ ಮಗಪ್ ಮಾಡಿದರೆ ಟು ಅನ್ ಎಕ್ಸ್ಟೆಂಟ್ ಯು ಕ್ಯಾನ್ ಗೆಟ್ ಮಾರ್ಕ್ಸ್, ಐ ಅಗ್ರಿ ವಿತ್ ದಟ್. ಬಟ್ ಇಂಟರ್ವ್ಯೂಸಿಗೆ ಬಂದಾಗ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಡುವಂಥ ಪ್ರಶ್ನೆಗಳು ಬಂದಾಗ ಇವರು ಹೇಳಲಿಕ್ಕೂ ಕಷ್ಟ ಆಗುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ವಾಟ್ ವಿ ಥಾಟ್ ಈಸ್ ಓಕೆ, ಯಾಕೆ ನಾವೊಂದು ಕನ್ನಡ ಎಂಬ ಮಾಧ್ಯಮದಲ್ಲಿ ಅಥವಾ ಒಂದು ಮಾತೃಭಾಷೆ ಎಂಬ ಮಾಧ್ಯಮದಲ್ಲಿ, ಕನ್ನಡ ಇಸ್ ಮೈಟ್ ಬಿ ಅ ರಾಂಗ್ ವರ್ಡ್ ನೌ ಬಿಕಾಸ್ ವಿ ಆರ್ ಗೋಯಿಂಗ್ ಪ್ಯಾನ್ ಇಂಡಿಯಾ ಆಲ್ಸೋ, ಬಟ್ ಈಗಿನ ಒಂದು ಸ್ಥಿತಿಯಲ್ಲಿ ಕನ್ನಡ ಎಂಬ ಒಂದು ಮಾಧ್ಯಮದಲ್ಲಿ ಹೇಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡಿದರೆ ಅದು ಯಾವ ರೀತಿಯಲ್ಲಿ ಅವರಿಗೆ ಪರಿಣಾಮ ಬೀರುತ್ತೆ ಎಂಬ ರೀತಿಯಲ್ಲಿ ನಾವೊಂದು ಪ್ರಯತ್ನವನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ ವಿ ಆರ್ ಲಕ್ಕಿ ಟು ಹ್ಯಾವ್ ಸೋ ಮಚ್ ಆಫ್ ಸ್ಟೂಡೆಂಟ್ಸ್ ಈಗ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಇದು ಸ್ಟಾರ್ಟ್ ಆಗಿರೋದು ಆ ಒಂದು ನಿಟ್ಟಿನಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಕೋಫೌಂಡರ್ಸ್ ಮೈಸೆಲ್ಫ್ ಆ್ಯಂಡ್ ಮಿಸ್ಟರ್ ಗೌರವ್ ಕಾಮತ್ ಹಾಗೂ ರಾಕೇಶ್ ಕೊಟ್ಟಾರಿ ಅಂತ. ಸೊ ಸರ್ ಹೇಳಿದಾಗೆ CEOL, ಸೊ ಅಲ್ಲಿ ನಾವು ನಮ್ಮ ಫಸ್ಟ್ ವೆಂಚರ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಇಟ್ ಡಿಡ್ ನಾಟ್ ಗೋ ವೆಲ್. ಬಟ್ ಆ ನಿಟ್ಟಿನಲ್ಲೂ ನಾವು ಅಲ್ಲಿ ಏನು ಮಾಡ್ತಿದ್ವಿ ಅಂತ ಹೇಳಿದರೆ, ಐ ಹ್ಯಾವ್ ಟು ಟೆಲ್ ಯು ದಿಸ್ ಬಿಕಾಸ್ CEOಲಲ್ಲಿ ಯಾವ ರೀತಿಯಾಗಿ ನಾವೊಂದು ಎಂಟ್ರಪ್ರನರ್ ಟಾಕ್ಸ್ ಮಾಡ್ತಿದ್ವಿ, ಎಷ್ಟು ಹೆಲ್ಪ್ ಆಗ್ತಿತ್ತು ನಮಗೆ ಅಂತ ಹೇಳಿದರೆ, ವಿ ಹ್ಯಾಡ್ ವೀಕ್ಲಿ ಟಾಕ್ಸ್ ಆ್ಯಂಡ್ ಪೀಪಲ್ ವೇರ್ ಕಮಿಂಗ್ ಫ್ರಮ್ ಔಟ್ಸೈಡರ್ಸ್, ದಿ ಅಡ್ವೈಸರ್ಸ್ ವೇರ್ ಕಮಿಂಗ್, ಅವರು ಬಂದು ಅವರ ಮಾಹಿತಿಗಳನ್ನು ಶೇರ್ ಅಕ್ರಾಸ್ ಮಾಡ್ತಿದ್ರು. ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್. ಆ್ಯಂಡ್ ಪ್ರವೀಣ್ ಸರ್ ಈಸ್ ಆಲ್ಸೋ ಒನ್ ಪಾರ್ಟ್ ಆಫ್ ದ ಕಮಿಟಿ ದೇರ್. ಸೊ ಅಲ್ಲಿ ನಾವು ಏನು ಮಾಡಿದ್ವಿ, ದಟ್ ಈಸ್ ವೇರ್ ಐ ಫಿಗರ್ಡ್ ಔಟ್ ರಾಕೇಶ್ ಆ್ಯಂಡ್ ಗೌರವ್. ಸೊ ಅಲ್ಲಿಂದ ನಮ್ಮ ಥಾಟ್ಸ್ ಎಲಾನ್ ಆಯಿತು. ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಲಾಟ್ ಆಫ್ ಪಾಯಿಂಟ್ಸ್. ಅಲ್ಲಿ ಹೈರಿಂಗಿಗೆ ನಮಗೆ ಲೋಕಲ್ ಟ್ಯಾಲೆಂಟ್ಸ್ ಸಿಗ್ತಾ ಇರಲಿಲ್ಲ. ದ ರೀಸನ್ ವಾಸ್ ಬೇಸಿಕಲಿ ಕಮ್ಯುನಿಕೇಷನ್ಗಿಂತ ಒಂದು ಸ್ಕಿಲ್ ಲೆವೆಲ್ ಸ್ವಲ್ಪ ಕಡಿಮೆನೇ ಇತ್ತು. ಸೊ ವಿ ಥಾಟ್ ಓಕೆ, ಎನಿವೇಸ್ ನಮ್ಮ ಸ್ಟಾರ್ಟಪ್ ವರ್ಕ್ ಆಗ್ತಿಲ್ಲ. ಸೊ ಅದಕ್ಕಿಂದಾಗಿ ವೈ ನಾಟ್ ವಿ ಕೊಲೈಡ್, ಬಿಕಾಸ್ ನಮ್ಮ ವಿಷನ್ ಆ್ಯಂಡ್ ನಮ್ಮ ಏನು ಹೇಳೋದು ಕಾಂಪ್ಲಿಮೆಂಟ್ರಿ ಸ್ಕಿಲ್ಸ್, ದ 3 ಫೌಂಡರ್ಸ್ ಇದು ಕಾಂಪ್ಲಿಮೆಂಟ್ರಿ ಸ್ಕಿಲ್ಸ್ ರಿಯಲಿ ಅಲೈನ್ ಆಗಿತ್ತು. ಸೊ ಅದರಿಂದಾಗಿ ಆ್ಯಂಡ್ ಐ ಟೋಲ್ಡ್ ಮೈ ಸ್ಟೋರಿ ಆಲ್ಸೋ ವಿತ್ ದಮ್. ಐ ಕಮ್ ಫ್ರಮ್ ಅ ರೂರಲ್ ಬ್ಯಾಕ್ಗ್ರೌಂಡ್. ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮಿ ಟು ಲರ್ನ್. ಸೊ ಐಡಿಯಾಸ್ ಮ್ಯಾಚ್ ಆಗಿಬಿಟ್ಟು ವಿ ಜಸ್ಟ್ ಸ್ಟಾರ್ಟೆಡ್ ಮೈಕ್ರೋ ಡಿಗ್ರಿ. ಸೊ it's going really well now. So now we are residing in K-Tech Innovation Hub. ಸೊ CEOL ಹೇಗೆ ಒಂದು ಇನೋವೇಷನ್ ಹಬ್ ಅಥವಾ ಒಂದು ಸ್ಟಾರ್ಟಪ್ ಇನೋವೇಷನ್ ಹಬ್ ಇದೆ, ಅದೇ ರೀತಿಯಾಗಿ K-Tech ಕೂಡ ಒಂದು ಇನೋವೇಷನ್ ಹಬ್ಬೇ. ಅದು ಸ್ಟಾರ್ಟಪ್ ಗೌರ್ಮೆಂಟ್ ಸ್ಟಾರ್ಟಪ್ ಕರ್ನಾಟಕದ ಒಂದು ಫೀಚರ್ ಆಗಿರುತ್ತೆ. ಅದೇ ರೀತಿಯಲ್ಲಿ CEOL ಅನ್ನೋದು ಇಟ್ಸ್ ಬಿನ್ ಫಂಡೆಡ್ ಬೈ ನಿರ್ಮಲಾ ಸೀತಾರಾಮನ್ ಮೇಡಮ್ ಫಂಡ್ ಮಾಡಿರೋದು. ಸೊ ಆ ಒಂದು ರೀತಿಯಲ್ಲಿ ಅಮೇಝಿಂಗ್ ಫೆಸಿಲಿಟೀಸ್. ಬಟ್ ಡೆಫಿನೆಟ್ಲಿ ಮೋರ್ ಸ್ಟಾರ್ಟಪ್ಸ್ ಅಲ್ಲಿ ಬರಬೇಕು ಅಂತ ವಿ ಆರ್ ರಿಯಲಿ ಹೋಪಿಂಗ್ for more startups to come there. So this is how micro degree came into force and this is how it is going right now, madam. Very nice. ನಿಜಕ್ಕೂ ಗ್ರೇಟ್ ಸ್ಟೆಪ್ ವಿತ್ ಅ ಗ್ರೇಟ್ ವಿಷನ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ರವಿ ಸರ್, ಏನಿದು ಈ ಸಮುದಾಯ, ಇದರ ಆಬ್ಜೆಕ್ಟಿವ್ಸ್ ಅಥವಾ ಮಿಷನ್, ಇದ್ರ ಬಗ್ಗೆ ಹೇಳಿ. ಶೋರ್. ಸೊ ಈ ಸಮುದಾಯ ಎಂಬುದು ಹೆಸರಿಂದಲೇ ಕಮ್ಯುನಿಟಿಗೋಸ್ಕರ ಅಂತ ಹೇಳಿ, ಇದು ಕಳೆದ ವರ್ಷ ಜನವರಿ 26, 2021 ಅಂದರೆ ಕೋವಿಡ್ ಟೈಮಲ್ಲಿ ಅನೂಪ್ ಪೈ, ನಾನು ಮತ್ತು ಸುದರ್ಶನ್ ಅಂತ ಹೇಳಿ ಉಡುಪಿಯಲ್ಲಿ ಮಣಿಪಾಲ್ ಯೂನಿವರ್ಸಲ್ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಇಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡಿದಂಥ ಕಂಪನಿ. ಸೊ ಇದರದ್ದು ಉದ್ದೇಶ, ಇದರದ್ದು ಮೂಲ ತತ್ವ ಎಲ್ಲ ತುಂಬ ಇದೆ. ನಮ್ಮದು ಈಗಿನ ಸಮಾಜದಲ್ಲಿ, ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಿಸ್ನೆಸ್ ನಡೆಸುವಂಥದ್ದು ಅದರಲ್ಲಿ ತುಂಬ ದೋಷಗಳಿವೆ. ಅದನ್ನು ಅಂದರೆ ಯಾವ ರೀತಿಯಲ್ಲಿ ಇನ್ಇಕ್ವಾಲಿಟಿಯನ್ನು ಅದು ಜಾಸ್ತಿ ಮಾಡ್ತದೆ. ಇನ್ಸ್ಟೆಡ್ ಆಫ್ ಅಲೌವಿಂಗ್ ಪೀಪಲ್ ಟು ಗ್ರೋ ಟುಗೆದರ್ ಕಲೆಕ್ಟಿವ್ಲಿ, ಅದು ಬಿಸ್ನೆಸ್ ಯಾವ ರೀತಿಯಲ್ಲಿದೆ ಅಂದರೆ ಒಂಥರ ಪಿರಮಿಡ್ ರೀತಿಯಲ್ಲಿ ಆಗ್ತಾ ಇದೆ. ಕೆಳಗಿದ್ದವರು ಕೆಲಸ ಮಾಡೋದು, ಮೇಲಿದ್ದವರಿಗೆ ಅದ್ಭುತ ವ್ಯೂ. ಸೊ ಅದನ್ನು ನಾವು ಒಂದು ಸರ್ಕ್ಯುಲರ್ ಇಕಾನಮಿಯಲ್ಲಿ ಪ್ರತಿಯೊಬ್ಬರೂ ಒಂದು ರೀತಿಯಲ್ಲಿ ಅವರವರ ಸ್ಕಿಲ್ಸ್ ಪ್ರಕಾರ, ಅವರವರ ಪ್ರಯತ್ನ ಪ್ರಕಾರ ಅವರಿಗೊಂದು ಬಿಸ್ನೆಸ್ ಮಾಡಲಿಕ್ಕೆ, ಆಂಟ್ರಪ್ರಿನರ್ಶಿಪ್, ಈ ಯುವ ಪೀಳಿಗೆಯಲ್ಲಿ ನೀವು ಆಗ ಹೇಳಿದಾಗೆ ಅವರಿಗೊಂದು ಡಿಜಿಟಲ್ ಟೂಲ್ಸ್ ಕೊಟ್ಟು
ಆ ಟೂಲ್ಸಿಂದ ಅವರು ಅವರವರ ಊರಿನಲ್ಲಿ ಬಿಸ್ನೆಸ್ ಶುರು ಮಾಡುವಂಥ ಅವಕಾಶ ಕೊಡ್ತೀವಿ. ಇನ್ನೊಂದೇನು ನೋಡ್ತಾ ಇದ್ದೀವಿ ನಾವಂದರೆ, ಈ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ನಮ್ಮ ಪರ್ಮಿಷನ್ ಇಲ್ಲದೆ ಹಾಗೂ ನಮ್ಗೆ ತಿಳಿಸದೆ, ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಡೇಟಾವನ್ನು ತಗೊಳ್ತಾ ಇದ್ದಾರೆ. ಈ ಡೇಟಾಗೋಸ್ಕರ ಅವರು ನಮಗೆ ಸ್ವಲ್ಪ ಡಿಸ್ಕೌಂಟ್ ಆಗಲಿ, ಇದು ನಮ್ಮ ಸರ್ವಿಸ್ ಫ್ರೀ ಇದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ ವಿನಃ ಆ್ಯಕ್ಚುಲಿ ಅವರು ಆ ಡೇಟಾವನ್ನು ಮಾನಿಟೈಸ್ ಮಾಡಿ ಅದರಿಂದ ಬಹಳಷ್ಟು ಲಾಭ ಪಡಿತಾ ಇದ್ದಾರೆ. ಸೊ ನಮ್ಮದು ಇನ್ನೊಂದೇನು ಉದ್ದೇಶ ಅಂದರೆ, ಈ ಡೇಟಾ ಎಂಬುದು ಬಹಳ ಇಂಪಾರ್ಟೆಂಟ್. ಇದರ ಮಾಹಿತಿ ಜನರಿಗೆ ಇನ್ನೂ ಗೊತ್ತಿಲ್ಲ. ಒಂದು 30-40 ವರ್ಷದ ಹಿಂದೆ ಎಣ್ಣೆ, ಆಯಿಲ್ ವಾಸ್ ಸಪೋಸ್ ಟು ಬಿ ದ ಪಾತ್ ಟು ರಿಚಸ್. ಟುಡೇ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ ಇಸ್ ದ ಪಾತ್ ಟು ರಿಚಸ್. ಸೊ ಇಂಗ್ಲೀಷಲ್ಲಿ ಹೇಳ್ತಾರೆ ಡೇಟಾ ಇಸ್ ದ ನ್ಯೂ ಆಯಿಲ್ ಅಂತ ಹೇಳಿ. ಸೊ ಇದನ್ನು ನಾವು ಜನರಿಗೆ ಇದರ ಮಹತ್ವ, ಇದರ ಇಂಪಾರ್ಟೆನ್ಸ್ ಒಂದು ರೀತಿಯಲ್ಲಿ ತಿಳಿಸ್ಬೇಕಂತ ಹೇಳಿ ಅವರವರ ಊರಿನಲ್ಲಿ, ಅವರವರ ಆ ಸಮುದಾಯದಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಡೇಟಾವನ್ನು ಅವರ ಕಂಟ್ರೋಲಲ್ಲೇ ಇಡಬೇಕಾದಂಥ ಒಂದು ಪ್ರಯತ್ನ. ಸೊ ಅದಕ್ಕಾಗಿ ನಾವು ಅವರಿಗೆ ಡಿಜಿಟಲ್ ಟೂಲ್ಸು, ಆ ಡಿಜಿಟಲ್ ಟೂಲ್ಸ್ ಮೂಲಕ ಅವ್ರು ಯಾವುದೇ ರೀತಿ ಬಿಸ್ನೆಸ್ ಆಗಲಿ, ಒಂದು ಮೊಬಿಲಿಟಿ ಬಿಸ್ನೆಸ್, ಫಾರ್ ಎಕ್ಸಾಂಪಲ್ ರಿಕ್ಷಾ ಆ್ಯಂಡ್ ಟ್ಯಾಕ್ಸಿ ಸರ್ವಿಸ್, ಆರ್ ಒಂದು ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಆಗಲಿ, ಅಥವಾ ಫುಡ್ ಡೆಲಿವರಿ ಬಿಸ್ನೆಸ್ ಆಗಲಿ, ಈ ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ ಆಗಲಿ, ಆ ಬಿಸ್ನೆಸ್ಸನ್ನು ನಮ್ಮ ಪ್ಲ್ಯಾಟ್ಫಾರ್ಮ್ ಮೂಲಕ, ಈ ಸಮುದಾಯ ಪ್ಲ್ಯಾಟ್ಫಾರ್ಮ್ ಮೂಲಕ ಶುರು ಮಾಡ್ಬೋದು. ಸೊ ಇದು ನಾವು ಉಡುಪಿಯಲ್ಲಿ ಲಾಂಚ್ ಮಾಡಿದ್ದೇವೆ, ನಡೀತಾ ಇದೆ. ನಮಗೆ ಫೀಡ್ಬ್ಯಾಕ್ ಒಳ್ಳೇದು ಬಂದಿದೆ ಉಡುಪಿ ಜನರಿಂದ. ಆಲ್ರೆಡಿ ಪ್ಲ್ಯಾಟ್ಫಾರ್ಮಲ್ಲಿ 150 ಮರ್ಚೆಂಟ್ಸ್ ಇದ್ದಾರೆ, ಮತ್ತು ಅಬೌಟ್ 5,000 ಡೌನ್ಲೋಡ್ ಆಗಿದೆ. ಒಂದು ವರ್ಷದಲ್ಲಿ ನಾವು ಏನೇ ಈ ದೊಡ್ಡ ದೊಡ್ಡ ಕಂಪನಿ ಥರ ಅಡ್ವರ್ಟೈಸಿಂಗ್ ಆಗಲಿ, ಡಿಸ್ಕೌಂಟ್ಸಿಗಾಗಲಿ ದುಡ್ಡು ಖರ್ಚು ಮಾಡದೆ ಇದು ಒಂಥರ ಆರ್ಗ್ಯಾನಿಕಲಿ ಗ್ರೋ ಆಗಿ ಬಂದಂಥ ಪ್ಲ್ಯಾಟ್ಫಾರ್ಮ್. ಸೊ ಇಲ್ಲಿವರೆಗೆ ಇದು ಕತೆ. ಅಭಿನಂದನೆಗಳು ಸರ್, ಒಳ್ಳೆಯ ಪ್ರಯತ್ನ ಮಾಡೋ ಇದರಲ್ಲಿ ಇದ್ದೀರಾ. ಓಕೆ, 3 ಜನ ಉಡುಪಿ ಮಂಗಳೂರಿನವರಾಗಿರೋದ್ರಿಂದ ಒಂದು ಪ್ರಶ್ನೆ ಇದೆ. ಈಗ ಮಂಗಳೂರು ವಾಣಿಜ್ಯ ನಗರಿ ಹೌದು, ಆದರೆ ಈ ರೀಜನ್ನಲ್ಲಿ ಸ್ಟಾರ್ಟಪ್ಸ್ ಅಂತ ಬಂದಾಗ ಸ್ಟಾರ್ಟಪ್ಗಳಿಗೆ ಪೂರಕವಾದ ವಾತಾವರಣ ಯಾವ ರೀತಿ ಇದೆ? ಓಕೆ, ನಾನು ಮೊದಲೇ ಹೇಳಿದಂತೆ COL ವಾಸ್ ದ ಫಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ವಿಚ್ ವಾಸ್ ಆ್ಯಕ್ಚುಲಿ ಸ್ಪಾನ್ಸರ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸಪೋರ್ಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ದೇರ್. ಆ್ಯಂಡ್ ನಾನು ಕೂಡ ಆ ಕಮಿಟಿಯಲ್ಲಿದ್ದೆ. ನಮ್ಮ ಫಸ್ಟ್ ಉದ್ದೇಶ ಎಲ್ಲ ರಿಕ್ವೈರ್ಮೆಂಟ್ ಇದ್ದವರು ಅಲ್ಲಿ ಬಂದು ಒಟ್ಟು ಸೇರಬೇಕು, ಸ್ಟಾರ್ಟಪ್ ಶುರು ಆಗಬೇಕು ಅಂತ. ನಾವು ಸ್ಟಾರ್ಟ್ ಮಾಡಿ ವಿದಿನ್ 3 ಮಂತ್ಸಲ್ಲಿ ನಮ್ಮದು ನಾನು ಹೇಳಿದಾಗೆ ಆಲ್ಮೋಸ್ಟ್ ಫುಲ್ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಒಂದು 10-12 ಸ್ಟಾರ್ಟಪ್ಗಳು ಶುರು ಆಗಿದ್ವು. ಸೊ ನಮ್ಮ ಉದ್ದೇಶ ಬರೀ ವರ್ಕಿಂಗ್ ಸ್ಪೇಸ್, ಕೋವರ್ಕಿಂಗ್ ಸ್ಪೇಸ್ ಕೊಡೋದು ಮಾತ್ರ ಅಲ್ಲ, ಪ್ರೈಸಿಂಗ್ ವೆರಿ ನಾಮಿನಲ್ ಇಟ್ಟಿದ್ವಿ ನಾವು. 2,500 rupees ಪರ್ ಸೀಟ್ ಇಟ್ಟದ್ದು ವಿತ್ ಆಲ್ ಇಂಟರ್ನೆಟ್ ಫೆಸಿಲಿಟಿ ಆ್ಯಂಡ್ ಆಲ್ ದ ಫೆಸಿಲಿಟೀಸ್. ಬಟ್ ಅವರ್ ಐಡಿಯಾ ವಾಸ್ ಟು ಗಿವ್ ದಮ್ ಮೆಂಟ್ರಿಂಗ್ ಆ್ಯಂಡ್ ಗೈಡೆನ್ಸ್. And primarily when they start a startup, and especially the youngsters, the young budding startups, right, what they need is support in terms of mentoring, both in terms of taking their solution to the market or taking to the angel investors. So ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ನಾನು ಕೂಡ ಮತ್ತು ಕೆಲವರು ನಮ್ಮ ಟೀಮ್ನವರು ನಾವು ಒಟ್ಟು ಸೇರಿ ಅವರಿಗೆ ಬೇರೆ ಬೇರೆ ಸೆಷನ್ಸು ಮಾಡ್ತಾ ಇದ್ವಿ. ಅದರ ಮೂಲಕ ನಾವು ಇನ್ಫಾರ್ಮೇಷನ್ ಪಾಸ್ ಮಾಡ್ತಾ ಇದ್ವಿ. ಮತ್ತೊಂದು ಆಸ್ಪೆಕ್ಟ್ ಏನು ಕೇಳಿದರೆ, when they start a new company, they need a lot of this information in terms of who they can contact for, say, forex dealing or company secretary ಅಥವಾ ಲಾಯರ್ ಅಥವಾ ಕಾಂಟ್ರಾಕ್ಟ್ ಸೈನಿಂಗ್ ಹೇಗೆ ಮಾಡ್ಬೋದು. ಸೊ ಆ ನಿಟ್ಟಿನಲ್ಲೂ ನಾವು ಕೆಲವೆಲ್ಲ ಸೆಷನ್ಸ್ ಅವರಿಗೆ ಮಾಡ್ತಾ ಇದ್ವಿ ಅಲ್ಲಿ. ಸೊ COL ವಾಸ್ ದ ಫಸ್ಟ್, ಐ ವುಡ್ ಕಾಲ್ ಇಟ್ ಆಸ್ ಅ ಪೈಲಟ್ ಅಟೆಂಪ್ಟ್ ದಟ್ ವಿ ಡಿಡ್. ಆ್ಯಂಡ್ ಅದರ ಸಕ್ಸಸ್ ನೋಡಿಕೊಂಡು KTech ಹಬ್ ಅಂತ, ಇಟ್ಸ್ ಆ್ಯಕ್ಚುಲಿ co-sponsored by Karnataka government, and they had already done it in Bangalore and I think Belagav, and they also came to Mangalore then. So after that we had 2 such sessions, or 2 such units. Now with the success of that, ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಶುರು ಮಾಡಿದ್ರು, ಬಿಕಾಸ್ ಗೌರ್ಮೆಂಟ್ ಆಲ್ಸೋ ವಾಸ್ ಅಲೋವಿಂಗ್ ಆ್ಯಂಡ್ ದೆರ್ ವಾಸ್ ಅ ಫಂಡಿಂಗ್ ಫ್ರಮ್ ದ ಗೌರ್ಮೆಂಟ್. ಸೊ ಇವಾಗ ನಾವು ಹೇಳಬೇಕಾದ್ರೆ ಮಣಿಪಾಲ, ನಿಟ್ಟೆ, NITK, ಸೈಂಟ್ ಜೋಸೆಫ್, ಸಹ್ಯಾದ್ರಿ, PA ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಮೆನಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಪ್ಲಸ್ ಇದೆರಡು. ಸೊ ನನ್ನ ಮಟ್ಟಿಗೆ ಮಂಗಳೂರಲ್ಲಿ ಈಗ more than 100-150 ಸ್ಟಾರ್ಟಪ್ಸ್ ಆರ್ ಅಪ್ ಆ್ಯಂಡ್ ರನ್ನಿಂಗ್. ಸೊ ಟಿಪಿಕಲಿ ನಾವು ಏನು ಹೇಳ್ತೀವಿ ಕೇಳಿದರೆ, ಎಲ್ಲ ಸ್ಟಾರ್ಟಪ್ಗಳು ಬೆಂಗಳೂರು ಸೆಂಟ್ರಿಕ್ ಅಂತ. ದಟ್ ಈಸ್ ನಾಟ್ ರಿಯಲಿ ಟ್ರೂ. ಅಲ್ಲೆಲ್ಲ ಸ್ಟಾರ್ಟಪ್ ಇದೆ. ಅದು ಐ ಥಿಂಕ್ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ KDEM ಇನಿಷಿಯೇಟಿವ್ ಫ್ರಮ್ ಗೌರ್ಮೆಂಟ್ ಇನ್ ದಟ್ ಡೈರೆಕ್ಷನ್, ಬಿಕಾಸ್ KDEM ಹ್ಯಾಸ್ ರಿಯಲಿ ಗಿವನ್ the meaning to so-called Beyond Bengaluru, and that's how they aptly named it as Beyond Bengaluru initiative, where again I am part of that Mangalore cluster, where as part of KDEM, right, we are looking at multiple things. ಒಂದು ಈಚ್ ಆಫ್ ದ ಕ್ಲಸ್ಟರ್ಸ್ಗೆ ನಾವು ಒಂದು ಫೋಕಸ್ ಏರಿಯಾ ಅಂತ ಕೊಟ್ಟಿದ್ದೇವೆ. ಫಾರ್ ಎಕ್ಸಾಂಪಲ್ ಮಂಗಳೂರಿಗೆ ನಿಮಗೆ ಗೊತ್ತಿದ್ದಂತೆ ನೀವು ವಾಣಿಜ್ಯ ನಗರಿ ಅಂತ ಹೆಸರು ಹೇಳಿದ್ರಿ. ಆ್ಯಕ್ಚುಲಿ ಇಟ್ಸ್ ಅ ಫಿನ್ಟೆಕ್.
most of the nationalized banks originated from Mangalore region. So that's why we are focusing on fintech hub in Mangalore. So including Karnataka Bank, the managing director and some of the recent startups like Razorpay, Paytm, ಅವರೆಲ್ಲ founders are a part of their fintech COE. So they are guiding and mentoring that fintech COE, which is focusing on building the skills in Mangalore region for fintech. ಅದು ಒಂದು ಆಸ್ಪೆಕ್ಟ್. ಮತ್ತೊಂದು ಆಸ್ಪೆಕ್ಟ್ ನಿಮಗೆ ಗೊತ್ತಿದ್ದಂತೆ ಈಗ ಕೋವಿಡಿಂದಾಗಿ ಎಲ್ಲ IT ಟ್ಯಾಲೆಂಟ್ Tier 1 ಸಿಟಿಯಿಂದ Tier 2 ಸಿಟಿಗೆ ಹೋಗ್ತಾ ಇದ್ದಾರೆ, ರಾದರ್ ಅವರ ಹೋಮ್ ಟೌನಿಗೆ ಹೋಗ್ತಾ ಇದ್ದಾರೆ. ಇಲ್ಲದಿದ್ರೆ ಮೊದಲು ಏನಾಗ್ತಿತ್ತು, ಅವರೆಲ್ಲ ಬೆಂಗಳೂರಿಗೆ ಬರಬೇಕಿತ್ತು ಅಥವಾ ಬಾಂಬೆಗೆ ಬರಬೇಕಿತ್ತು. ಸೊ ಇವಾಗ ಅವರು ವಾಪಸ್ ಹೋಗಿದ್ದಾರೆ, ಅವರು ನಿಜವಾಗ್ಲೂ ಇನ್ನು ವಾಪಸ್ ಬರಬೇಕಾ ಅಂತ ಪ್ರಶ್ನೆ. ಸೊ ಅಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಸ್ಯಾಟಲೈಟ್ ಸೆಂಟರ್ ಅಂತ ಉದ್ಭವಗೊಂಡಿದೆ. ಅದರ ಪ್ರಕಾರ ಈ Tier 1 ಕಂಪನಿಗಳೆಲ್ಲ ಈ Tier 2 ಸಿಟಿಯಲ್ಲಿ ಕ್ಯಾಪ್ಟಿವ್ ಸೆಂಟರ್ಸ್ ಅಂತ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ನಾವು KDM ಕಡೆಯಿಂದ ನಾವು ಅವುಗಳಿಗೆ ಪ್ರೆಸೆಂಟೇಷನ್ ಮಾಡಿಕೊಂಡು, ನೋಡಿ ಮಂಗಳೂರಲ್ಲಿ ಈ ಥರ ಫೆಸಿಲಿಟಿ ಇದೆ, ನೀವು ಮಾಡ್ಬೋದು. ಸೊ ವಿ ಆರ್ ಟ್ರೈನ್ ಟು ಕೊಲೆಕ್ಟ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅವೈಲೇಬಲ್ ಇನ್ Mangalore region and then trying to meet all these Tier 1 companies and trying to map them, saying that hey, you can set up a shop in Mangalore where we can provide you the infra available. ಇಲ್ಲದ್ರೆ ಮೊದಲು ನನಗೆ KDM ಶುರು ಆಗೋ ಮೊದಲು ನನಗೂ ಕೂಡ ತುಂಬ ಪರ್ಸ್ನಲಿ ರಿಕ್ವೆಸ್ಟ್ ಬರ್ತಾ ಇತ್ತು, ಒಂದು ಚೆನ್ನೈ ಬೇಸ್ ಕಂಪನಿಗೆ 300 ಜನ ಬೇಕು, BPO 300 ಜನ ಸೀಟು ಬೇಕು ಅಂತ. ಬಟ್ ನಮಗೆ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಸೊ ಈ ಒಂದು ಇನಿಷಿಯೇಟಿವಿಂದಾಗಿ ನಾವು ಅದೆಲ್ಲ ಡೇಟಾ ಕಲೆಕ್ಟ್ ಮಾಡಲಿಕ್ಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಹೇಳೋದಾದರೆ, ನಿಮಗೆ ಯಾವುದೇ ಒಂದು ಕಂಪನಿ ಶುರು ಮಾಡಬೇಕಾದ್ರೆ ಒಂದು ಸ್ಪೇಸ್ ಬೇಕು, ಮತ್ತೊಂದು ಟ್ಯಾಲೆಂಟ್ ಬೇಕು. ಸೊ ಟ್ಯಾಲೆಂಟ್ ಕಡೆಯಿಂದಲೂ ನಾವು ಎಲ್ಲ ಇಂಜಿನಿಯರಿಂಗ್ ಕಾಲೇಜನ್ನು ಒಟ್ಟು ಹಾಕಿ ಮಂಗಳೂರಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ 10,000 to 12,000 BE ಗ್ರ್ಯಾಜುಯೇಷನ್ ಆದವರು ಹೊರಗೆ ಬರ್ತಾ ಇದ್ದಾರೆ. ಅದರಲ್ಲಿ IT ಇಂಡಸ್ಟ್ರಿನ ನನ್ನ ಮಟ್ಟಿಗೆ ಒಂದು 2,000 to 3,000 IT ಇಂಡಸ್ಟ್ರಿಗೆ ಸೇರ್ತಾ ಇದ್ದಾರೆ. ಆದರೆ ಮೊದಲು ಎಲ್ಲರೂ ಬೆಂಗಳೂರಿಗೆ ಬಂದು ಜಾಬ್ ಸೇರಬೇಕಿತ್ತು. ಆದರೆ ಇವಾಗ ನಾವು ಈ ಅಲೈನ್ಮೆಂಟ್ ಮಾಡೋ ಕಾರಣ ನಮ್ಮ ಇದು ಸಕ್ಸಸ್ ಆದರೆ ಕಂಪನಿಗಳು ಮಂಗಳೂರಿಗೆ ಬರ್ತವೆ. ಮಂಗಳೂರಿದ ಟ್ಯಾಲೆಂಟ್ ಕೂಡ ದೇ ವಿಲ್ ಬಿ ವೆರಿ ಹ್ಯಾಪಿ ಬಿಕಾಸ್ ದೇ ಆರ್ ಕ್ಲೋಸರ್ ಟು ದೇರ್ ಹೋಮ್ ಟೌನ್ ಆ್ಯಂಡ್ ದೇ ಕ್ಯಾನ್ ಬಿ ದೇರ್ ಇನ್ ಹೋಮ್ ಟೌನ್ ಆ್ಯಂಡ್ ವರ್ಕಿಂಗ್ ಫಾರ್ ದ whatever international or MNCs sitting in Mangalore. ಸೊ ಆ ನಿಟ್ಟಿನಲ್ಲಿ KDM ಇನಿಷಿಯೇಟಿವ್ ತುಂಬ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿದೆ. ಈಗ ನಮ್ಮ 6 ತಿಂಗಳಲ್ಲಿ ಪ್ರೋಗ್ರೆಸ್ ತುಂಬ ಚೆನ್ನಾಗಿದೆ. ಸೊ ವಿ ಹೋಪ್ ಟು ಕಂಟಿನ್ಯೂ ಆ್ಯಂಡ್ ನಮಗೆ ಗೌರ್ಮೆಂಟಿಂದ ಕೂಡ ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ನೈಸ್. ಓಕೆ ಸರ್, ಇವಾಗ ಕೋವಿಡ್ ಪ್ಯಾಂಡಮಿಕ್ ಸಿಚುವೇಶನ್ ಬಗ್ಗೆ ಅವ್ರು ಮೆನ್ಷನ್ ಮಾಡಿದ್ರು. ಸೊ ನಾನೇನು ಹೇಳ್ತೇನೆ, ಇವಾಗ ಯಾವುದೇ ಒಂದು ಕ್ಷೇತ್ರ ಅಂತ ತಗೊಂಡಾಗ ಅದು ಅಲ್ಲಿ ಟೆಕ್ನಾಲಜಿನ ಡಿಪೆಂಡ್ ಆಗಿರುತ್ತೆ. ಅದು ಟೆಕ್ನಾಲಜಿ ಡಿಪೆಂಡ್ ಆಗಬೇಕು ಅಂದರೆ ಅದಕ್ಕೆ ಸೂಕ್ತವಾದ ಪ್ರತಿಭೆನೂ ಬೇಕು ಅಲ್ಲಿ ಕಾರ್ಯನಿರ್ವಹಿಸೋದಕ್ಕೆ. ಸೊ ಈಗ ಕೋವಿಡ್ ಸಿಚುವೇಶನ್ ಆ ಸಂದರ್ಭದಲ್ಲಿ ನಾವು ಟೋಟಲಿ ಆನ್ಲೈನ್ ರಿಸೋರ್ಸಸ್ನ ಡಿಪೆಂಡ್ ಆಗೋವಂಥ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವ ರೀತಿ ಸಹಕಾರ ಸಿಕ್ತು ನಿಮಗೆ? ಒಂದು ಹಾನೆಸ್ಟ್ ಆಗಿ ಹೇಳಬೇಕು ಅಂತಿದ್ರೆ, ಒಂದು ಕ್ರಂಚ್ ಟೈಮ್ ಎನ್ನುವುದು, ನಾವು ಕೂಡ ಒಂದು ಸ್ಟಾರ್ಟಪ್, ಎವ್ರಿ ಒನ್ ಆರ್ ಲೈಕ್ ಗ್ರೋಯಿಂಗ್ ಸ್ಟೇಜಲ್ಲಿ ಇರ್ತಾರೆ. ಸೊ ಆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟೈಮಲ್ಲಿ ನಮಗೆ ಸ್ಟಾರ್ಟಪ್ ಕರ್ನಾಟಕದ್ದು ಎಲೆವೇಟ್ ಫ್ಲಾಗ್ ಟು ಶಿಪ್ ಪ್ರೋಗ್ರಾಮ್ ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ. ಸೊ ಆ ಪ್ರೋಗ್ರಾಮಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಸೆಲೆಕ್ಟ್ ಅರೌಂಡ್ 1000 ಕಂಪನೀಸ್. ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು 1000 ಕಂಪನೀಸನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಫೈನೆಸ್ಟ್ 100 ಕಂಪನೀಸನ್ನು ಸೆಲೆಕ್ಟ್ ಮಾಡ್ತಾರೆ. ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಗ್ರಾಂಟ್ ಎಂಬ ರೀತಿಯಲ್ಲಿ ಒಂದು ಹೆಲ್ಪ್ ಕೊಡ್ತಾರೆ, ಸಹಾಯ ಮಾಡ್ತಾರೆ. ಸೊ ಅದರಲ್ಲಿ ಫಾರ್ಚುನೇಟ್ಲಿ ಮೈಕ್ರೋ ಡಿಗ್ರಿ ಕೂಡ ಸೆಲೆಕ್ಟ್ ಆಗಿದ್ವಿ. ಸೊ ಮಾರ್ಚ್ 2020 ವಿ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆಸ್ ಒನ್ ಆಫ್ ದ ಬೆಸ್ಟ್ ಸ್ಟಾರ್ಟಪ್ ಆಫ್ ಕರ್ನಾಟಕ ಬೈ ದ ಸ್ಟಾರ್ಟಪ್ ಕರ್ನಾಟಕದಿಂದ ನಮಗೆ ಆ ಒಂದು ಏನು ಹೇಳೋದು ಸಹಕಾರಕ್ಕಿಂತ ಒಂದು ದಟ್ ವಾಸ್ ಲೈಕ್ ಅ ವೆರಿ ವೆರಿ ಬೂನ್ ಟು ಅಸ್ ಆ ಒಂದು ಟೈಮಲ್ಲಿ. ಬಿಕಾಸ್ ಪ್ಯಾಂಡಮಿಕ್ ಬರ್ತಾ ಇತ್ತು, ತುಂಬಾ ಕಷ್ಟ ಆಗುವಂಥ ಒಂದು ಸಂದರ್ಭದಲ್ಲಿ ದ್ಯಾಟ್ ಪಾರ್ಟ್ ವಾಸ್ ದ ಮೋಸ್ಟ್ ಕ್ರೂಷಲ್ ಪಾರ್ಟ್ ಫಾರ್ ದ ಗ್ರೋತ್. ಇವತ್ತು ನಾನು ಇಲ್ಲಿ ಕೂತು ಏನಾದರೂ ಈ ಮಾತಾಡಬೇಕು ಅಂತ ಇದ್ದರೆ ದಟ್ ಈಸ್ ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್. ಸೊ ಆ ಗ್ರೋತಿಂದ ಮುಂದೆ ಹೋದಾಗೆ ವಿ ಹ್ಯಾವ್ ಬಿನ್ ಅಗೇನ್ ಹೆಲ್ಪ್ಡ್ ಆ್ಯಂಡ್ ಬ್ಯಾಕ್ಡ್ ಬೈ 100x VC ಅಂತ. ಸೊ ದೇ ಆರ್ ವೆಂಚರ್ ಕ್ಯಾಪಿಟಲಿಸ್ಟ್ ಲೊಕೇಟೆಡ್ ಇನ್ ಮುಂಬೈ. ಸೊ ಮುಂಬೈ ಅವರು ನಮ್ಮ ಗ್ರೋತ್ ನೋಡಿಬಿಟ್ಟು ಲೊಕೇಟ್ ಮಾಡಿದರು. ಅವರು ಕೂಡ ನಮಗೆ ಅಡ್ವೈಸ್ ಅದೇ ರೀತಿಯಲ್ಲಿ ಒಂದು ಫಂಡ್ ಮುಖಾಂತರ ನಮ್ಮನ್ನು ಸಹಾಯ ಮಾಡಿದರು. ಸೊ ರಿಯಲಿ ವಾಂಟ್ ಟು ಥ್ಯಾಂಕ್ 100x ಆ್ಯಂಡ್ ಸ್ಟಾರ್ಟಪ್ ಕರ್ನಾಟಕ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ITBT. ಸೊ ಅವರಿಗೂ ಕೂಡ ನಾನೊಂದು ಧನ್ಯವಾದಗಳು ಹೇಳಲು ಇಷ್ಟಪಡ್ತಿದ್ದೀನಿ ಈ ಸಿಚುವೇಷನಲ್ಲಿ. ಬಿಕಾಸ್ ಆಫ್ ದೆಮ್ ದಟ್ ಈಸ್ ಹೌ ವಿ ರಿಯಲಿ ಗ್ರೀವ್ as a company and also as an organization, because it's not always about the money, right? Tactical things, because we are all budding engineers, so we are all like that. Absolutely. So when it comes to that, namge ಒಂದು technical advice ಅಥವಾ ಒಂದು tactical advice which is very very crucial. So ಆ ನಿಟ್ಟಿನಲ್ಲಿ we were blessed to have these kind of advisors, and at the same time
the government has really helped, and I would highly urge other budding startups to kindly participate in Elevate program. The 100x anta helidnala, so because of their support also we got support from Somaya Vidya Vihar, which is again located in Pune. So ಅಲ್ಲಿಂದ ಕೂಡ ನಮಗೆ ಒಂದು ಒಳ್ಳೆ ಸಹಕಾರ ಕೂಡ ಅಡ್ವೈಸ್ ಕೂಡ ಬರ್ತಾ ಇದೆ. So we are very thankful to them. And finally, I think because of KDM, we had a great opportunity to be recognized as in Bangalore Tech Summit, which happened recently, and also MTS, Bangalore Extravaganza anta, which was a wonderful beyond the Bangalore initiative anta enu Praveen sir helidru. We were also a very integral part of that. So really happy for what KDM Mangalore as a cluster is also doing, and we are a part of Mangalore cluster. So ella reetiyallu I would really like to thank these people. And finally, I think the people who were trying to support us. So namma ondu intervention illade, there were many people who came as a trainer at micro degree. So ನಮ್ಮ ಆ್ಯಡ್ಸ್ ಅಥವಾ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿ ಕಾಲ್ ಮಾಡಿ, ಸರ್ ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಟು ಬಿ ಪಾರ್ಟ್ ಆಫ್ ಮೈಕ್ರೋ ಡಿಗ್ರಿ, ನಾನು ನಿಮ್ಮ ಕೋರ್ಸ್ಗಳನ್ನು ಟ್ಯೂಟರ್ ಆಗಿ ಬರ್ಬೋದಾ? ಸೊ ಇಂಥ ಪ್ರಶ್ನೆಗಳು ಬರುವಾಗ ಐ ಥಿಂಕ್ ವಿ ಆರ್ ರಿಯಲಿ ಹ್ಯಾಪಿ ಆ್ಯಂಡ್ ವಿ ರಿಯಲಿ ಫೀಲ್ ಬ್ಲೆಸ್ಡ್. ಸೊ ರಿಯಲಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ರಿಯಲಿ ಹೆಲ್ಪ್ಡ್ ಮೈಕ್ರೋ ಡಿಗ್ರಿ ಟು ಗ್ರೋ ಇನ್ ಅ ಬಿಗ್ ಸ್ಟೇಜ್. ಥ್ಯಾಂಕ್ ಯು. ರವಿ ಸರ್, ನೀವು ಆಗಲೇ ಹೇಳಿದಾಗೆ ಈಗಾಗಲೇ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಏನಿದೆ ಈ ಲೋಕಲ್ ಮಾರ್ಕೆಟ್ಸ್ನ ಸೈಡ್ಲೈನ್ ಮಾಡಿಬಿಟ್ಟಿದೆ. ಅದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಓವರ್ ರೈಡ್ ರೀಪ್ಲೇಸ್ ಮಾಡ್ತಾ ಇದೆ. ಸೊ ಇದರಿಂದ ಏನಾದರೂ ಎಕನಾಮಿಕಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತಾ? ಇದರ ಇಂಪ್ಯಾಕ್ಟ್ ಏನು, ಇದನ್ನು ಇಲಿಸ್ಟ್ರೇಟ್ ಮಾಡೋದಾದರೆ? ಖಂಡಿತ. ಐ ಥಿಂಕ್ ಇದು ಭಾಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ನಮ್ಮ ಈ ಸಮುದಾಯದ ಉದ್ದೇಶ ಕೂಡ ಈ ಲೋಕಲ್ ಮಾರ್ಕೆಟ್ಸು, ಲೋಕಲ್ ಮರ್ಚೆಂಟ್ಸ್, ಲೋಕಲ್ ಪ್ರೊಡ್ಯೂಸರ್ಸ್ ಅವರನ್ನು ಒಂದು ಬೆಂಬಲ ಕೊಡೋದು, ಅವರಿಗೆ ಈ ಡಿಜಿಟಲ್ ಉಪಕರಣ ಉಪಯೋಗಿಸಲಿಕ್ಕೆ ಸುಲಭ ಮಾಡಿಕೊಡುವಂಥದ್ದು ನಮ್ಮದೊಂದು ಪ್ರಯತ್ನ. ನಿಮ್ಗೆ ನಾನು ಸ್ವಲ್ಪ ಕೆಲವು ಫ್ಯಾಕ್ಟ್ಸ್ ಹೇಳ್ತೇನೆ. ಒಂದು 10-15 ವರ್ಷದ ಹಿಂದೆ ಇದು ಆರ್ಗನೈಸ್ಡ್ ರಿಟೇಲ್ ಅಂತ ಹೇಳ್ತಾರೆ. ಆರ್ಗನೈಸ್ಡ್ ರಿಟೇಲ್ ಇಂಡಿಯಾದ್ದು ಟೋಟಲ್ ರಿಟೇಲ್ ಟ್ರೇಡ್ ವಿಚ್ ಕರೆಂಟ್ಲಿ ಟುಡೇ ಸ್ಟ್ಯಾಂಡ್ಸ್ ಅಟ್ ಅಬೌಟ್ $900 billion, that our share organized retails ಅಂದರೆ ಈ ಪ್ಲಾಟ್ಫಾರ್ಮ್ಸ್, ಯೋರ್ ಲಾರ್ಜ್ ಸ್ಟೋರ್ಸ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಮತ್ತು ಚೈನ್ಸ್, ಇವರದ್ದು ಇಟ್ ವಾಸ್ ಬಿಟ್ವೀನ್ 4-5%. ಟುಡೇ ಇವತ್ತು ಅದು 15%ಗೆ ಬಂದಿದೆ. ಅಂದರೆ ಇದು ಶೇರ್ ಎಲ್ಲಿಂದ ಬರ್ತಾ ಇದೆ? ಈ ಭಾಗ ಇದು ಈ ಲೋಕಲ್ ಮರ್ಚೆಂಟ್ಸ್, ಲೋಕಲ್ ಮಾರ್ಕೆಟ್ಸ್, ಲೋಕಲ್ ಇವರಿಂದ ಅವರು ಕಿತ್ಕೊಳ್ತಾ ಇದ್ದಾರೆ. ಈಗ ಈ ಲೋಕಲ್ ಮರ್ಚೆಂಟ್ಸು ಈ ಥ್ರೆಟ್ ಬಗ್ಗೆ ಅವರು ಇಫ್ ದೇ ಡೋಂಟ್ ವೇಕ್ ಅಪ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿಸ್, ದೇ ವಿಲ್ ಓನ್ಲಿ ಲೂಸ್ ಶೇರ್ ಆ್ಯಂಡ್ ದೇ ವಿಲ್ ಲೂಸ್ ದೇರ್ ಬಿಸ್ನೆಸ್. ಆದ್ದರಿಂದ ನಮ್ಮ ಉದ್ದೇಶ ಏನಂದರೆ ಅವರಿಗೆ ಡಿಜಿಟಲ್ ಉಪಕರಣ ಕೊಟ್ಟು ನೀವೇ ನಿಮ್ಮೊಳಗೆ ಒಂದು ಮಾರ್ಕೆಟ್ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದೇ ರೀತಿಯಲ್ಲಿ ನಾವು ಉಡುಪಿಯಲ್ಲಿ ನಮ್ಮ ಉಡುಪಿ ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ ಅವರಿಗೆ ಈ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ ಯಾಕೆ, ನಿಮಗೆ ಊಟ ನಿಮ್ಮ ಹೋಟೆಲಲ್ಲಿ ತಯಾರಾಗ್ತಾ ಇದೆ, ಅದನ್ನು ತಿನ್ನುವವರೇ ಅದೇ ರೀಜನಲ್ಲೇ ಹತ್ತಿರದಲ್ಲಿದ್ದಾರೆ ಕೆಲವು ಕಿಲೋಮೀಟ್ರು, ನೀವೇ ಅದನ್ನು ಒಂದು ಪ್ಲ್ಯಾಟ್ಫಾರ್ಮ್, ನಿಮಗೆ ನಾವು ಡಿಜಿಟಲ್ ಮೂಲಕ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟರೆ ನೀವೇ ಅಲ್ಲಿ ಲೋಕಲ್ ಆಗಿ ಒಂದು ಬಿಸ್ನೆಸ್ ಮಾಡ್ಕೊಳ್ಬೋದು. ಸೊ ಅವ್ರಿಗೆ ಅದು ಅರ್ಥ ಆಗಿದೆ. ಅವರು ನಮಗೆ ವೆರಿ ಅಂದರೆ ಒಂಥರ ಪ್ರೋತ್ಸಾಹದಿಂದ, ಅವರು ಉತ್ಸಾಹದಿಂದ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿ ಒಂದು ಅವರಿಂದ ಒಂದು ಇಂಟ್ರೆಸ್ಟ್ ಬಂದಿದೆ. ಇನ್ನೊಂದು ರೀತಿಯಲ್ಲಿ ನಾವು ನಮ್ಮ ನೆಟ್ವರ್ಕ್ ಕಂಪನಿ ಚೇಂಜ್ ಪೇ ಅಂತ ಹೇಳಿ ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜಿದು NITK ಸೂರತ್ಕಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಇದೇ ಉದ್ದೇಶ, ಅಲ್ಲಿ ಹತ್ತಿರ ಇರುವಂಥ ಲೋಕಲ್ ಕ್ಯಾಂಪಸ್ ಮರ್ಚೆಂಟ್ಸ್ ಅವರಿಗೆ ಈ ಸ್ಟೂಡೆಂಟ್ಸು ಈಗ ಅವ್ರಿಗೆ ಏನಾದರೂ ಒಂದು ಆರ್ಡರ್ ಮಾಡಬೇಕು, ಅವ್ರ ಸ್ಟೂಡೆಂಟ್ಸ್ ಈಗಿನ ಸ್ಟೂಡೆಂಟ್ಸ್ ಗೊತ್ತು, ಫೋನ್ ಇಲ್ಲದೆ ಏನೂ ಮಾಡೋದಿಲ್ಲ. ಅದಕ್ಕೆ ಆ ಫೋನ್ ಮೂಲಕ ಅವರು ಊಟ ಆಗಲಿ, ಅವರಿಗೆ ಬೇಕಾಗುವಂಥ ಒಂದು ಏನಾದರೂ ಸಾಮಾನು ಆ ಲೋಕಲ್ ಮರ್ಚೆಂಟ್ಸಿಂದ ಆರ್ಡರ್ ಮಾಡಿದರೆ ಅವರಿಗೂ ಬಿಸ್ನೆಸ್ ಬಂದಾಗಾಯಿತು. ಅದರಲ್ಲಿ ಒಂದು ಸ್ಮಾರ್ಟ್ ಬಾಕ್ಸು ಅಂತ ಹೇಳಿ ಒಂದು ಇನೋವೇಷನ್ನೂ ಇದೆ, ಅದರಿಂದಾಗಿ ಅವರು ಡೆಲಿವರಿ ಬೇಗ ಆಗುತ್ತೆ. ಸೊ ಈ ರೀತಿ ಈ ಪ್ರಯತ್ನದ ಮೂಲಕ ನಾವು ಈ ಪ್ಲ್ಯಾಟ್ಫಾರ್ಮ್ಸಿಂದ ಈ ಲೋಕಲ್ ಮರ್ಚೆಂಟ್ಸ್ ಅವರಿಗೆ ಒಂದು ಪವರ್. ಸೊ ಅದರ ಉದ್ದೇಶ ಏನಂದರೆ ಈ ಸ್ಮಾಲ್ ಟೌನ್ಸ್ ವೆನ್ ಐ ಸೇ ಬೈ ಜಾಗ್ರಫಿಕ್ ಆ್ಯಂಡ್ ಪಾಪ್ಯುಲೇಷನ್ ಅಷ್ಟೇ, ನಾಟ್ ಬೈ ಮೀನ್ಸ್ ಆಫ್ ಇಂಟೆಲಿಜೆನ್ಸ್ ಆರ್ ಎನಿಥಿಂಗ್. ಇವರಿಗೆ ನಾವು ಒಂದು ಪವರ್ ಕೊಡ್ತಾ ಇದ್ದೇವೆ ಸೊ ದಟ್ ದೇ ಕ್ಯಾನ್ ಆಲ್ಸೋ ಅನ್ಲಾಕ್ ದ ಎಕನಾಮಿಕ್ ಪೊಟೆನ್ಷಿಯಲ್, ಆರ್ಥಿಕ ಗ್ರೋತ್ ಅವರಲ್ಲಿಯೂ ಬರಬೇಕು, ಆ್ಯಂಡ್ ಮೇಕ್ ದೆಮ್ ಡಿಜಿಟಲ್ ರಿಪಬ್ಲಿಕ್ಸ್. ಸೊ ಡಿಜಿಟಲ್ ರಿಪಬ್ಲಿಕ್ ಅಂದರೆ ದ ಟೌನ್ ರನ್ಸ್ ಆನ್ ಅ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಇಟ್ಸ್ ವೆರಿ ಕನ್ವೀನಿಯೆಂಟ್ ಫಾರ್ ಪೀಪಲ್ ಕಾಮರ್ಸ್ ಮಾಡಲಿಕ್ಕೆ, ಸರ್ವಿಸಸ್ ಇದು ಅವೈಲ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಉದ್ದೇಶ. ಇದಕ್ಕೆಲ್ಲ ಯಾವ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ ಇದೆ ಸರ್? ಹಾಂ, ಸೊ ಪ್ರವೀಣ್ ಅವ್ರು ಹೇಳಿದಾಗೆ
ನಮಗೂ ಕೂಡ ನಾವು ನಮ್ಮ ಕಂಪನಿ ಉಡುಪಿ ಸಮುದಾಯ ಡಿಜಿಟಲ್ ಸರ್ವಿಸಸ್ಸನ್ನು ಮುಟ್ಬಿ ಅಂದರೆ ಮಣಿಪಾಲ್ ಯೂನಿವರ್ಸಲ್ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟ್ರಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದು. ತುಂಬ ಸಪೋರ್ಟ್ ಸಿಕ್ಕಿತ್ತು. ಇದರಲ್ಲಿ ನಾವು ಅವರ್ಸ್ ಇಸ್ ಅ ನೆಟ್ವರ್ಕ್ ಕಂಪನಿ, ಅಂದರೆ ನಾವು ಪಾರ್ಟ್ನರ್ಶಿಪ್ ಮಾಡ್ತೇವೆ ಮರ್ಚೆಂಟ್ಸ್ ಒಟ್ಟಿಗೆ, ಇದು ರಿಲೇಷನ್ಶಿಪ್ ಬೆಳೆಸ್ತೇವೆ. ಸೊ ನಮಗೆ ತುಂಬ ನೆಟ್ವರ್ಕ್ ಲೀಡ್ಸ್ ಬಂತು. ಅಲ್ಲಿನ ಡೈರೆಕ್ಟರ್ ಶ್ರೀಹರಿ ಉಪಾಧ್ಯಾಯರಂತ ಹೇಳಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಪ್ರದೇಶದಲ್ಲಿರುವ ಇನ್ಸ್ಟಿಟ್ಯೂಟ್ಸ್, ಯೂನಿವರ್ಸಿಟೀಸ್, ಮಾಹೆ ಆಗಲಿ, NITK ಸೂರತ್ಕಲ್ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇವರೆಲ್ಲ ನಮಗೆ ನಮ್ಮ ಸೊಲ್ಯೂಷನ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದ ಪೀಪಲ್ ಆಫ್ ಉಡುಪಿ ಆ್ಯಂಡ್ ದಟ್ ರೀಜನ್ ಫಾರ್ ಒಂಥರ ಇನೋವೇಷನನ್ನು ಸಪೋರ್ಟ್ ಮಾಡಿದಾಗ ಎಲ್ಲ ಜನರು ನಿಮ್ಮದು ಐಡಿಯಾ ಚೆನ್ನಾಗಿದೆ, ಇದನ್ನು ಇಲ್ಲಿ ಖಂಡಿತ ನಾವು ಸಕ್ಸಸ್ ಮಾಡ್ತೇವೆ ಅಂತ ಹೇಳಿ ಒಂದು ಆಶ್ವಾಸನೆ ನಮ್ಮಲ್ಲಿದೆ. ಥ್ಯಾಂಕ್ ಯು. ಪ್ರವೀಣ್ ಸರ್, ಕೊನೆಯದಾಗಿ ಬೆಂಗಳೂರೇತರ ಸ್ಟಾರ್ಟಪ್ಗಳಿಗೆ ನಿಮ್ಮ ಸಲಹೆ ಸೂಚನೆ? ಆ್ಯಕ್ಚುಲಿ ಬೆಂಗಳೂರಿಗೆ ಬರಬೇಕಾಗಿಲ್ಲ. ನಾವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಬೆಂಗಳೂರನ್ನು ಕರೀತೇವೆ. ಎಂಟೈರ್ ಕರ್ನಾಟಕ ಕ್ಯಾನ್ ಬಿ ಅ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಆ್ಯಂಡ್ ದಟ್ ಈಸ್ ವೆರಿ ಮಚ್ ಪಾಸಿಬಲ್, ಆ್ಯಂಡ್ KDEM ಫೋಕಸ್ ಈಸ್ ಆನ್ ದ್ಯಾಟ್. ಆ್ಯಂಡ್ ಗಿವನ್ ದಟ್ ನಮ್ಮ ಮಂಗಳೂರು ಏರಿಯಾದ ಟ್ಯಾಲೆಂಟ್ ಬಗ್ಗೆ ಹೇಳೋದಾದರೆ, ನಾವು ಈಗ KDEM ಇದರಿಂದ ಆ ನಿಟ್ಟಿನಲ್ಲಿ ಯಾವುದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರ ಪ್ರಕಾರ ನನಗೆ ಆಲ್ಮೋಸ್ಟ್ ಶೋರ್ ಇದೆ some of the big companies will move to tier 2 cities, because tier 2 ಸಿಟಿಯಲ್ಲಿ ಕಾಸ್ಟ್ ಕೂಡ ಎಫೆಕ್ಟಿವ್ ಆಗಿದೆ. ಒಂದು ಟ್ಯಾಲೆಂಟ್ ಕೂಡ ದೇ ಆರ್ ಮೋರ್ ಪ್ರೊಡಕ್ಟಿವ್, ಮೋರ್ ಕಮಿಟೆಡ್ ಆ್ಯಂಡ್ ಮೋರ್ ಲಾಯಲ್ ಕಂಪೇರ್ ಟು tier 1 ಸಿಟೀಸ್. ಆದ ಕಾರಣ ಮೋರ್ ಕಂಪನಿಗಳು ಬರ್ತಿದೆ. ಒಂದು ಮತ್ತೊಂದು ಮಂಗಳೂರಿನಿಂದ ಹೇಳೋದಂತಾದರೆ, ಇವಾಗ ಒಂದು 12,000 15,000 ಜನ IT ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ KDEM ಟಾರ್ಗೆಟ್ ಬೈ 2025 ವಿ ವಾಂಟ್ ಟು ಬಿ 50,000+ ಇನ್ ದ ಮ್ಯಾಂಗ್ಳೂರ್ ಕ್ಲಸ್ಟರ್, with at least another 20 big companies coming there, as well as supporting all the mid-tier companies like ours, which are already there in Bangalore, and also supporting all the startups so that they don't go to Bangalore to continue their business. That's our focus. Okay. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸ್ಟಾರ್ಟಪ್ ಎಕೋಸಿಸ್ಟಮ್, ಎಸ್ಪೆಷಲಿ ಮಂಗಳೂರು ಕ್ಲಸ್ಟರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ಇದಾಗಿತ್ತು ಇವತ್ತಿನ ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್, ನವಭಾರತದ ಶಿಲ್ಪಿಗಳು. ಕಾರ್ಯಕ್ರಮದ ಪ್ರಾಯೋಜಕರು KDEM, ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್. ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.